ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನಮ್ಮ ಲದಾಖ್ ಸೀರೀಸ್ದು 7th ವ್ಲಾಗ್ ಆಗಿರುತ್ತೆ. 1999 ನಡೆದಿರೋ ಇಂಡಿಯಾ ಪಾಕಿಸ್ತಾನ್ ವಾರ್ ಏನಿತ್ತು, ದ್ಯಾಟ್ ಎಕ್ಸಾಕ್ಟ್ ಪ್ಲೇಸಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಲೆಟ್ಸ್ ಗೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಡಿಯಾ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್. ಇಲ್ಲಿ ನಿಮಗೆ ಪ್ರತಿ ಥರದ್ದು ಡೈವರ್ಸಿಫೈಡ್ ಕಲ್ಚರು, ಬೇರೆ ಬೇರೆ ಥರ ಜನ, ಬೇರೆ ಬೇರೆ ಥರ ಜಾಗ, ಕ್ಲೈಮ್ಯಾಟಿಕ್ ಕಂಡೀಷನ್ಸು. ಐ ಗೆಸ್ ಇಂಡಿಯಾ ಒಂದೇ ಕಂಟ್ರಿ ಅನಿಸುತ್ತೆ ನಿಮಗೆ ಪ್ರತಿಯೊಂದು ನೋಡೋಕೆ ಸಿಗೋದು. ಬೀಚು, ಮೌಂಟನ್ಸು, ಏನು ಬೇಕು ಏನಿಲ್ಲ. ಇಲ್ಲಿ ಟರ್ನಿಂಗಲ್ಲಿ ನಿಲ್ಲಿಸೋದು, ಫೋಟೋ ತೆಗೆಯೋದು, ಇದೇ ಮಾಡ್ತಾ ಹೋಗ್ತಿದ್ದೀವಿ. ಅಲ್ಲಿ ದೂರದಲ್ಲಿ ಸ್ನೋ ಕ್ಯಾಪ್ ಮೌಂಟನ್ಸ್ ಕಾಣಿಸ್ತಾ ಇದೆ. ಸೊ ಇದು ಬಂದು ನಮ್ಮ ಝೋಜಿಲಾ ಪಾಸ್ ಕಾರ್ಗಿಲ್ ರೋಡ್. ಟೈಮ್ ಒಂದು 3 o'clock ಆಗಿದೆ ಸಮಥಿಂಗ್. ಬಟ್ ಹೆವಿ ಚಳಿ ಇದೆ. ಇನ್ನು ನೈಟೆಲ್ಲ ಇವರು ಹೆಂಗೆ ಇರ್ತಾರೆ ನೋಡಿ. ಫುಲ್ ಎಲ್ಲ ಆರ್ಮಿ ಕ್ಯಾಂಪ್ಸೇ. ಅದು ಯಾವುದೋ ಒಂದು ಬೋರ್ಡ್ ಇದೆ. ಡ್ಯಾಮ್ ಇಲ್ಲಿ ಎಲ್ಲ ಲಿಟ್ರಲಿ ಗ್ರೇಟ್. ಇವರು ರಿಯಲ್ ಹೀರೋಸ್ ಅಂದರೆ ಇವರೇನೆ. ಕಾರ್ಗಿಲ್ ಇನ್ನೂ 84 ಕಿಲೋಮೀಟರ್ಸು. ಏನು ಮಾಡ್ತಿದ್ದೀವಿ ನಾವು ಅಂತ. ಲದಾಖ್ ಪೊಲೀಸ್. नमस्ते सर, लिखना है? हेलो ब्रो. हेलो. कर्नाटक, मैसूर. हाँ. नाम लिखो, व्हीकल नंबर और मोबाइल नंबर. हो गया, ये लोग आ गया. First check post of Ladakh. Yes. ಇದು ಬಂದು ದ್ರಾಸ್ ವಿಲೇಜ್ ಅಂತ, ಆನ್ ದ ವೇ ಟು ಕಾರ್ಗಿಲ್. ಈ ಥರ ಸಣ್ಣ ಸಣ್ಣ ವಿಲೇಜ್ ತುಂಬ ಸಿಗ್ತಾ ಇದೆ. ಲೈಕ್ ಅವರಲ್ಲಿ ಹೋಟೆಲ್ಸು ಅದು ಇದೆಲ್ಲ ಮಾಡ್ಕೊಂಡಿರ್ತಾರೆ ನಮಗೆ ಫುಡ್ ಗಿಡ್ಗೆ ಅಂತ. ಹೆವಿ ಚಳಿ ಇದೆ. 3 kilometers ಇದೆ ದ್ರಾಸ್ಗೆ. ನಾವು ಊಟ ಇಲ್ಲೇ ಮಾಡ್ಕೋಬೇಕು. ಕಾರ್ಗಿಲ್ ಬ್ಯಾಟಲ್ ಸ್ಕೂಲ್. ವಾವ್, ಬ್ಯಾಟಲ್ ಸ್ಕೂಲ್. ಸೊ ಗೈಸ್, ಫೈನಲಿ ವಾಟ್ ಅ ಮೂಮೆಂಟ್. ಕಾರ್ಗಿಲ್ ವಾರ್ ಮೆಮೋರಿಯಲ್ ಮುಂದೆ ನಿಂತಿದ್ದೀವಿ ಇವಾಗ. ಆ್ಯಕ್ಚುಲಿ ನಾವು ಇಲ್ಲಿಗೆ ಮಧ್ಯಾಹ್ನ ತಲುಪಬೇಕಾಗಿತ್ತು. ಬಟ್ ರೂಟ್ ತುಂಬ ಸೀನಿಕ್ ಆಗಿರೋದ್ರಿಂದ ಬರೀ ಫೋಟೋ ವೀಡಿಯೋ ಅಂತ ಹೇಳ್ಕೊಂಡು ತುಂಬ ಸತಿ ಸ್ಟಾಪ್ ಮಾಡಿ ಸಂಜೆ ತಲುಪ್ತಾ ಇದ್ದೀವಿ. ಇಟ್ಸ್ ಓಕೆ, ಬಟ್ ಬೇರೆ ಲೆವೆಲ್ ಫೀಲಿಂಗ್ ಇದು. ಸಲ್ಯೂಟ್ ಟು ಆಲ್ ದ ವಾರಿಯರ್ಸ್. ಇಲ್ಲಿ ಒಂದು ಆರ್ಮಿ ಆಫೀಸರ್ ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ, ಬೆಳಗಾಂ ಅವರು. Entering Kargil War Memorial. ಸೊ ಇಲ್ಲಿ ವಾರಲ್ಲಿ ಸತ್ತಿರೋರ್ದೆಲ್ಲ ಈ ಥರ ಸ್ಟ್ಯಾಚು ಥರ ಮಾಡಿ ಹಾಕಿದ್ದಾರೆ. ಬ್ಯೂಟಿಫುಲ್. ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. ಹಿಂಗಿದೆ ನೋಡಿ. ಇದು ವೈಬೇ ಒಂಥರ ಡಿಫ್ರೆಂಟ್ ಆಗಿದೆ. ಈ ಬೆಟ್ಟ ಎಲ್ಲ ಮುಂಚೆ ಪಾಕಿಸ್ತಾನದಾಗಿತ್ತಂತೆ. ಆಮೇಲೆ ಇವಾಗ ಇಂಡಿಯಾ ಆಕ್ಯುಪೈ ಆಗಿದೆ. ಲೈಕ್ 1999 ಕಾರ್ಗಿಲ್ ವಾರಲ್ಲಿ ಪಾಕಿಸ್ತಾನೀಸ್ ಹಿಂಗೆ ಬಂದ್ಬಿಟ್ಟು ಅಲ್ಲಿ ನಾವಿವಾಗ ಲಂಚ್ ಮಾಡೋದಿಲ್ಲ, ಆ ವಿಲೇಜ್ವರೆಗೆ ಬಂದು ತಲುಪಿದ್ರಂತೆ. ಸೊ ಕ್ರೇಜಿ ಸ್ಟೋರೀಸ್. ಈ ಜಾಗ ನೋಡಿದ್ರೆ ಬೇರೆ ಲೆವೆಲ್. ಒಳಗಡೆ ಒಂದು ಮೆಮೋರಿಯಲ್ ಇತ್ತು. ಅದರೊಳಗಡೆ ನಮ್ಮ ಸೋಲ್ಜರ್ಸು ಅವರು ವಾರ್ಗೆ ಹೋಗೋಕ್ಕೂ ಮುಂಚೆ ಅವ್ರಿಗೆ ಫ್ಯಾಮಿಲಿಗೆ ಬರೆದಿರೋ ಲೆಟರ್ಸ್ ಆಗಿರಲಿ, ಪ್ರತಿಯೊಂದು ಅವರು ಯೂಸ್ ಮಾಡಿರೋ ವೆಪನ್ಸ್, ಅವ್ರದ್ದು ಬಟ್ಟೆ, ಎವ್ರಿಥಿಂಗ್ ವಾಸ್ ದೇರ್ ಇನ್ಸೈಡ್ ದ್ಯಾಟ್.
ಅದನ್ನೆಲ್ಲ ನೋಡಿದ್ಮೇಲಿಂದ ದ ಹೋಲ್ ಸ್ಟೋರಿ ಆಫ್ ದ ವಾರ್ ನಮಗೆ ಗೊತ್ತಾಯಿತು. ಯಾವ ಥರ ಸೀನ್ ಅಂತಂದರೆ, ವೈ ಇಸ್ ಇಟ್ ಕ್ರೇಜಿ ಅಂತ ಹೇಳ್ತೀನಿ ಕೇಳಿ. ಆ ಬೆಟ್ಟ ಇರೋದು ಈ ಥರ ಶೇಪಲ್ಲಿ, ಇಟ್ಸ್ ಲೈಕ್ 90 ಡಿಗ್ರಿ ಕೈಂಡ್ ಆಫ್ ಶೇಪಲ್ಲಿ, ಆ್ಯಂಡ್ ಆಲ್ರೆಡಿ ಟಾಪಲ್ಲಿ ಪಾಕಿಸ್ತಾನ ಅವರು ಸೆಟಲ್ ಆಗಿಬಿಟ್ಟಿದ್ದಾರೆ. ದೇ ಆರ್ ಫೈರಿಂಗ್ ಫಾರ್ ಸೋ ಲಾಂಗ್ ಡಿಸ್ಟೆನ್ಸ್. ಇವರು ಏನು ಮಾಡಿದ್ದಾರೆ ಇಂಡಿಯಾದವರು ಅಂತಂದರೆ, ಮತ್ತೆ ಅಲ್ಲಿ ವಿಸಿಬಿಲಿಟಿ ಎಲ್ಲ ಫುಲ್ ಕ್ಲಿಯರ್ ಆಗಿರುತ್ತೆ. ಅಲ್ಲಿ ಈ ಥರ ಕಾಡ್ ಥರ ಬೆಟ್ಟ ಅಲ್ಲ. ಸೊ ಹೆಂಗೆ ಬಂದ್ರೂ ಟಾಪಲ್ಲಿರೋರಿಗೆ ಗೊತ್ತಾಗುತ್ತೆ ಯಾರೋ ಬರ್ತಾ ಇದ್ದಾರೆ ಅಂತ. ಸೊ ವಾಟ್ ದೀಸ್ ಪೀಪಲ್ ಹ್ಯಾವ್ ಡನ್, ಅವ್ರ ಬ್ಯಾಕ್ ಸೈಡಿಂದ ಇನ್ ದ್ಯಾಟ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಆ ವೆಪನ್ಸ್ನ ಕ್ಯಾರಿ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಹೆಂಗೆ ಹೋಗಿ ಅವ್ರಿಗೆ ಕಾಣಿಸ್ದಿರೋ ಥರ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟು ಗೆದ್ದಿದ್ದಾರೆ. ಇಟ್ ಈಸ್ ನಾಟ್ ಎಟ್ ಆಲ್ ಅ ಸ್ಮಾಲ್ ಥಿಂಗ್. ಇಲ್ಲಿಗೆ ಹೋದಾಗ ಆ ಸ್ಟೋರಿ ಕೇಳುವಾಗ ಒಂಥರ ಫೀಲ್ ಇತ್ತು, ಬಟ್ ಅಲ್ಲಿ ಹೋಗಿ ನೀವು ಆ ಜಾಗನ ಲೈವ್ ಆಗಿ ನೋಡ್ತಿರಲ್ಲ, ಮ್ಯಾನ್, ದ್ಯಾಟ್ ಫೀಲಿಂಗ್ ಇಸ್ ಔಟ್ ಆಫ್ ದಿಸ್ ವರ್ಲ್ಡ್. ಯಾರ್ಯಾರು ಇದನ್ನು ನೋಡ್ತಿದ್ದೀರಾ ಎಲ್ಲರೂ ಯಾವತ್ತಾದರೂ ಒಂದಿನ ನಿಮ್ಮ ಲೈಫಲ್ಲಿ ಈ ಥರ ಜಾಗಗಳಿಗೆ ಹೋಗಿ ನೋಡಿ, ಏನು ನಡೆದಿದೆ ಮುಂಚೆ, ಎಂಥ ಜಾಗದಲ್ಲಿ ನಮ್ಮನ್ನ ಯಾವ ಥರ ಸೇವ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬಿಗ್ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಆರ್ಮಿ ಆ್ಯಂಡ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಈ ವ್ಲಾಗಲ್ಲಿ ಇಟ್ ವಾಸ್ ಆಲ್ ಅಬೌಟ್ ಕಾರ್ಗಿಲ್ ವಾರ್ ಮೆಮೋರಿಯಲ್. ನೆಕ್ಸ್ಟ್ ವ್ಲಾಗಲ್ಲಿ ಏನಿರುತ್ತೆ, ವಿ ಆರ್ ಗೋಯಿಂಗ್ ಟು ದ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ಈ ವಾರ್ ಏನು ನಡೆದಿತ್ತು, ವಿ ಆರ್ ಗೋಯಿಂಗ್ ವೆರಿ ಕ್ಲೋಸರ್ ಟು ದ್ಯಾಟ್, ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸೈಟಿಂಗ್. ಸೊ ಸ್ಟೇ ಟ್ಯೂನ್. ಹೀಗೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಐ ನೋ ಸ್ವಲ್ಪ ಡಿಲೇ ಆಗ್ತಾ ಇದೆ, ಸ್ವಲ್ಪ ಲ್ಯಾಗ್ ಆಗಿಬಿಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಥರ ನಿಧಾನಕ್ಕೆ ಬರುತ್ತೆ ವ್ಲಾಗ್ಸು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಟೇ ಟ್ಯೂನ್, ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ, ಕೀಪ್ ಸಪೋರ್ಟಿಂಗ್ ಗೈಸ್, ಪೀಸ್. ಇವೆಲ್ಲ ವಾರಿಗೆ ಯೂಸ್ ಮಾಡಿರೋ ವೆಪನ್ಸ್ ಇದು. ಸೊ ಬಾಯ್ಸ್, ವಾರ್ ಮೆಮೋರಿಯಲ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ವಾಸ್ ದ ಎಕ್ಸ್ಪೀರಿಯನ್ಸ್. ನಾವು ನಮ್ಮ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿರೋಕ್ಕೆ ಇಲ್ಲಿ ಇವ್ರುಗಳು ಮಾಡಿರೋ ಸ್ಯಾಕ್ರಿಫೈಸ್ಗಳೇ ಎವ್ರಿ ಇಂಡಿಯನ್ ಇಲ್ಲಿಗೊಂದು ಬಂದು ನೋಡ್ಬೇಕಾಗಿರೋಂಥ ಒಂದು ಜಾಗ ಇದೆ. ಎಲ್ರಿಗೂ ಈ ವಿಷಯದ ಬಗ್ಗೆ ಗೊತ್ತಾಗ್ಬೇಕು, ಏನ್ ನಡೀತು, ಏನಾಯ್ತು, ಪ್ರತಿಯೊಂದು ವಿಷಯ ನಮಗೆ ಗೊತ್ತಾಗ್ಬೇಕು. ಎಷ್ಟೇ ಗ್ರೇಟ್ ಮಜಾ ಈ ತರ ಅವರು ಸೆಲ್ಫ್ಲೆಸ್ಲಿ ಈ ತರ ಮಾಡ್ಬೇಕಂದ್ರೆ, ಅದ್ರಲ್ಲೂ ಬರ್ದಿರೋ ಆ ಲೆಟರ್ಸ್ ಇರ್ಲಿ ಫ್ಯಾಮಿಲಿಗೆ ಎಷ್ಟು ಇಮೋಷನಲ್ ಅದಿದೆ. ಆ ಲೆಟರ್ಸ್ನ ಓದೋಗಿ ನಮಗೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ. 16,000 ಅಡಿ ಬೆಟ್ಟನ ಹಿಂದೆಯಿಂದ ಹತ್ತದು ಅಂದ್ರೆ ಆಟನ ಹತ್ತಿ ಬಂದು ಅಲ್ಲಿ ಇದ್ದಿದ್ 1000 ಜನ ಪಾಕಿಸ್ತಾನವ್ರ ಸಾಯಿಸಿದ್ದು ಅಂದ್ರೆ ಮೇಲೆ ಆಲ್ರೆಡಿ ಅವರು ಕ್ಯಾಂಪ್ ಹಾಕಿದ್ರು. ಬ್ಯಾಕ್ ಸೈಡ್ ಇಂದ ಹೋಗಿ ಅಟ್ಯಾಕ್ ಮಾಡಿ ಸೋಲ್ಸೋದು ಅಂತಂದ್ರೆ ನಾಟ್ ಅ ಸ್ಮಾಲ್ ಗ್ರೇಟ್ ಇದು.